ಬಿಜೆಪಿ ದೋಸ್ತಿ ಇದು ಜಗತ್ತಿನ 8ನೇ ಅಚ್ಚರಿ ಅಂತ ಹೇಳ್ಬೋದು. ಯಾರು ನಂಬದ ರೀತಿಯಲ್ಲಿ ಒಂದಾಯ್ತಾ ಕಾಂಗ್ರೆಸ್ ಬಿಜೆಪಿ ದೋಸ್ತಿ ಇದು ಜಗತ್ತಿನ 8ನೇ ಅದ್ಭುತ. ಕಾಂಗ್ರೆಸ್ ಬಿಜೆಪಿ ದೋಸ್ತಿ ಇದು ಜಗತ್ತಿನ 8ನೇ ಅಚ್ಚರಿ. ಮಹಾರಾಷ್ಟ್ರದಲ್ಲಿ ನಡೆದೋಯ್ತು ಮಹಾ ರಾಜಕೀಯ ವಿಸ್ಮಯ. ಅಂಬರ್ನಾಥ್ ಪಾಲಿಕೆ ಪಟ್ಟಕ್ಕಾಗಿ ಒಂದಾದ ಬದ್ಧ ವೈರಿಗಳು. ಡಿಸಿಎಂ ಏಕನಾಥ್ ಶಿಂದೆ ಪಕ್ಷಕ್ಕೆ ಶಾಕ್ ಕೊಟ್ಟ ಬಿಜೆಪಿ. ಕಳೆದ ತಿಂಗಳು ನಡೆದಿದ್ದ ಚುನಾವಣೆಯಲ್ಲಿ ಶಿವಸೇನೆಗೆ ಗೆಲುವು. 27 ಸ್ಥಾನ ಗಳಿಸಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಶಿವಸೇನೆಗೆ ಮ್ಯಾಜಿಕ್ ಫಿಗರ್ ತಲುಪಲು 4 ಸ್ಥಾನ ಕಡಿಮೆ ಇದ್ವು. ಈ ಹಂತದಲ್ಲಿ ಅಚ್ಚರಿ ರೀತಿ ಒಂದಾದ ಬಿಜೆಪಿ ಮತ್ತು ಕಾಂಗ್ರೆಸ್. ಅಜಿತ್ ಪವಾರ್ ಪಕ್ಷದ ಜೊತೆಗೂಡಿ ಗದ್ದುಗೆ ಏರಿದ ಬಿಜೆಪಿ ಕಾಂಗ್ರೆಸ್. ಶಿವಸೇನೆಯ ಮನೀಷಾ ವಾಲೇಕರ್ ವಿರುದ್ಧ ಗೆದ್ದ ಬಿಜೆಪಿ ಕಾಂಗ್ರೆಸ್ ಅಪವಿತ್ರ ಮೈತ್ರಿ ಎಂದು ಶಿಂದೆ ಶಿವಸೇನೆ ಕೆಂಡವನ್ನ ಕಾರ್ತಾ ಇದ್ದಾರೆ. ಇದು ಅವಕಾಶವಾದ ರಾಜಕಾರಣ, ಇದು ನಾಚಿಕೆಗೇಡಿನ ರಾಜಕಾರಣ ಎಂದು ಶಿವಸೇನೆ ಆರೋಪವನ್ನ ಮಾಡ್ತಾ ಇದೆ. ಸದ್ಯ ಹಾಟ್ ಟಾಪಿಕ್ ಆಗಿರುವಂತಹ ಕಾಂಗ್ರೆಸ್ ಬಿಜೆಪಿ ಮೈತ್ರಿ. ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ದೋಸ್ತಿ ಅನ್ನುವಂಥದ್ದು ಇದು ಒಂದ್ ರೀತಿ ಇದೇ ಒಂದು ಶಾಕಿಂಗ್ ಸುದ್ದಿ. ಯಾಕಂದ್ರೆ ಅದು ಗಮನಿಸಬಹುದು ನಾವು. ಕಾಂಗ್ರೆಸ್ ಬಿಜೆಪಿ ಅಂತ ಅಂದಾಗ ಎರಡು ಕೂಡ ಬದ್ಧ ವೈರಿಗಳು. ಈ ಎರಡು ಬದ್ಧ ವೈರಿಗಳು ಮೈತ್ರಿ ಮಾಡ್ಕೊಳ್ಳೋದು, ಇಲ್ಲಿ ಒಂದಾಗೋದು, ಅಂದ್ರೆ ರಾಜಕೀಯವನ್ನ ಮುನ್ನುಗ್ಗೋದು ಅಂತ ಅಂದ್ರೆ ಅದು ನಿಜಕ್ಕೂ ಕೂಡ ಒಂದು ಶಾಕಿಂಗ್. ಡಿಸಿಎಂ ಏಕನಾಥ್ ಶಿಂದೆ ಪಕ್ಷಕ್ಕೆ ಶಾಕ್ ಕೊಟ್ಟಿದೆ ಈಗ ಬಿಜೆಪಿ. ಕಳೆದ ತಿಂಗಳು ನಡೆದಿದ್ದಂತ ಚುನಾವಣೆಯಲ್ಲಿ ಶಿವಸೇನೆಗೆ ಗೆಲುವು ಆಗಿತ್ತು. 27 ಸ್ಥಾನಗಳನ್ನ ಗಳಿಸಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಶಿವಸೇನೆಗೆ ಮ್ಯಾಜಿಕ್ ಫಿಗರ್ ತಲುಪಲು ಕೇವಲ 4 ಸ್ಥಾನಗಳು ಕೂಡ ಅಲ್ಲಿ ಕಡಿಮೆ ಇದ್ದಂಥದ್ದು. ಬಿಜೆಪಿ 14, ಕಾಂಗ್ರೆಸ್ 12 ಅಲ್ಲಿ ಗೆದ್ದಿದ್ದು. ಆದ್ರೆ ಅಜಿತ್ ಪವಾರ್ ಪಕ್ಷದ ಜೊತೆಗೂಡಿ ಗದ್ದುಗೆ ಏರಿದೆ ಬಿಜೆಪಿ ಮತ್ತು ಕಾಂಗ್ರೆಸ್. ಶಿವಸೇನೆಯ ಮನೀಷಾ ವಾಲೇಕರ್ ಬಿಜೆಪಿ ಕಾಂಗ್ರೆಸ್ ಅಪವಿತ್ರ ಮೈತ್ರಿ ಎಂದು ಶಿಂದೆ ಈಗಾಗಲೇ ಕೆಂಡವನ್ನ ಕಾರ್ತಾ ಇದ್ದಾರೆ. ಇದು ಅವಕಾಶವಾದ ರಾಜಕಾರಣ, ಪರಾಕಾಷ್ಠೆ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ನಾಚಿಕೆಗೇಡಿನ ರಾಜಕಾರಣ ಎಂದು ಶಿಂದೆ ಶಿವಸೇನೆ ಆರೋಪವನ್ನ ಮಾಡ್ತಾ ಇದೆ. ಸದ್ಯ ಈ ಸುದ್ದಿ ಇದೀಗ ಹಾಟ್ ಟಾಪಿಕ್ ಅಂತ ಹೇಳ್ಬೋದು. ಕಾಂಗ್ರೆಸ್ ಬಿಜೆಪಿ ದೋಸ್ತಿ ಈಗಾಗಲೇ ಇವೆರಡು ದೋಸ್ತಿ ಆಗುತ್ತೆ ಅಂದ್ರೆ ಅದೊಂದು 8ನೇ ಅದ್ಭುತ ರೀತಿಯಲ್ಲಿ. ಯಾಕಂದ್ರೆ ಇದು ಅವಕಾಶವಾದ ರಾಜಕಾರಣ, ಪರಾಕಾಷ್ಠೆ ಅಂತ ಒಂದ್ ಕಡೆ ಅಲ್ಲಿ ಶಿವಸೇನೆ ಆರೋಪವನ್ನ ಮಾಡ್ತಾ ಇದ್ರೆ, ಒಂದ್ ಕಡೆ ಬಿಜೆಪಿ ಕಾಂಗ್ರೆಸ್ ಮೈತ್ರಿ ಆಗಿ ರಾಜಕೀಯದ ಒಂದು ಕಣಕ್ಕೆ ಅಂದ್ರೆ ರಾಜಕೀಯದಲ್ಲಿ ಗೆದ್ದು ಬೀಗಿದ್ರು ಅಂತದ್ದು. ಯಾಕಂದ್ರೆ ಯಾರ ನಂಬದ ರೀತಿಯಲ್ಲಿ ಒಂದಾಗಿದೆ ಕಾಂಗ್ರೆಸ್ ಬಿಜೆಪಿ. ಇತ್ತ ಡಿಸಿಎಂ ಏಕನಾಥ್ ಶಿಂದೆ ಮಹಾರಾಷ್ಟ್ರದಲ್ಲಿ ನಡೆದೋಯ್ತ ಮಹಾರಾಜಕೀಯ ವಿಸ್ಮಯ ಅನ್ನುವಂತ ರೀತಿಯಲ್ಲಿ ಇದು ಗೋಚರವಾಗ್ತಾ ಇದೆ. ಅಂಬರ್ನಾಥ್ ಪಾಲಿಕೆ ಪಟ್ಟಕ್ಕಾಗಿ ಬದ್ಧ ವೈರಿಗಳು ಒಂದಾದ್ರ. ಡಿಸಿಎಂ ಏಕನಾಥ್ ಶಿಂದೆ ಪಕ್ಷಕ್ಕೆ ಶಾಕ್ ಕೊಟ್ಟಿದೆ ಇದೀಗ ಬಿಜೆಪಿ. ಕಳೆದ ತಿಂಗಳು ನಡೆದಿದ್ದ ಚುನಾವಣೆಯಲ್ಲಿ ಶಿವಸೇನೆಗೆ ಗೆಲುವು ಸಾಧಿಸಿತ್ತು. 27 ಸ್ಥಾನಗಳನ್ನ ಗಳಿಸಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದರೆ ಕೇವಲ 4 ಸ್ಥಾನಗಳು ಅಲ್ಲಿ ಕಡಿಮೆ ಇತ್ತು.